ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು 2 ಮ್ಯಾಚ್ ಇದೆ. CSK ವರ್ಸಸ್ LSG, RCB ವರ್ಸಸ್ ಮುಂಬೈ ಮ್ಯಾಚ್. ಇವತ್ತು RCB ಮ್ಯಾಚ್ ಮುಗಿದ್ಮೇಲೆ ವಿಡಿಯೋ ಬರೋದು ಮೋಸ್ಟ್ ಡೌಟ್ ಅಂತ ಅನ್ನಿಸ್ತಾ ಇದೆ. ಪೋಸ್ಟ್ ಸೆಕ್ಷನ್ ಫಾಲೋ ಮಾಡಿ. ಯಾಕೆ ಬರ್ತಾ ಇಲ್ಲ ಅಂತಂದರೆ ನಂದು ಬರ್ಡೇ ಇವತ್ತು ಬರ್ಡೇ ಹೌದು, ಬಟ್ ವಿಡಿಯೋ ಬರದೇ ಇರೋದಕ್ಕೆ ಕಾರಣ ನಂಗೆ ಕಾನ್ಸರ್ಟ್ ಇದೆ, ದೊಡ್ಡ ಕಾನ್ಸರ್ಟ್, ಗುರುಕಿರಣ್ ಅವರ ಕಾನ್ಸರ್ಟು ಉತ್ತರಹಳ್ಳಿಯಲ್ಲಿ ನಡೀತಾ ಇದೆ. RR ನಗರ, ಉತ್ತರಹಳ್ಳಿ, ಬನಶಂಕರಿ ಈ ಏರಿಯಾದವರು ಪ್ಲೀಸ್ ಕಮ್. ದೊಡ್ಡ ಕಾನ್ಸರ್ಟ್ ನಡೀತಾ ಇದೆ. ಯು ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್. ಮತ್ತೆಲ್ಲ ಜನಾರ್ದನ್ ಸರ್ ಮಾತಾಡ್ತಾರೆ. ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಕಾರಂತ ಹೇಳಿದ್ರಲ್ಲ, ಅಷ್ಟೇ ಮ್ಯಾಟರ್, ಅಷ್ಟೇ ಕಾರ್ಯಕ್ರಮ ಇದೆ. ಸೊ ವಿಡಿಯೋ ಬರೋದು ಡೌಟು, ಪೋಸ್ಟ್ ಸೆಕ್ಷನನ್ನು ಫಾಲೋ ಮಾಡಿ. ಇವತ್ತು 2 ಮ್ಯಾಚ್ ಉಂಟು. ಒಂದು RCB ಮತ್ತು ಮುಂಬೈದು ಸಂಜೆ ಮ್ಯಾಚ್ ಇರೋದು. ಅದಕ್ಕಿಂತ ಮುಂಚೆ CSK ವರ್ಸಸ್ LSG ಮ್ಯಾಚ್ ಇದೆ. ಟೇಬಲ್ ಕೆಳಗಡೆ ಇರುವಂತಹ LSG, ಬಟ್ ಲಾಸ್ಟ್ ಮ್ಯಾಚಲ್ಲಿ RCBಯನ್ನು ಸೋಲಿಸಿದ್ರು. ಹಾಗೆಯೇ CSK ಏನು ಫಸ್ಟ್ 2 ಮ್ಯಾಚ್ ಸೋತ ಮೇಲೆ ನೆಕ್ಸ್ಟ್ 7 ಮ್ಯಾಚ್ ಕಮ್ಬ್ಯಾಕ್ ಮಾಡಿದಂಥ ರೀತಿ, ವಾವ್, ಚಿಂದಿ ಚಿತ್ರಾನ್ನ. ಸೊ ಅವರ ಮ್ಯಾಚ್ ಉಂಟು. ಈಗ ಪಾಯಿಂಟ್ಸ್ ಟೇಬಲನ್ನು ಒಂದ್ಸಲ ಹೀಗೆ ತೋರಿಸ್ತೇನೆ. ಟೇಬಲ್ ಮೇಲೆ ರಾರಾಜಿಸುತ್ತಿದ್ದಂತಹ ಪಂಜಾಬ್ ಕಿಂಗ್ಸ್ ಮತ್ತು RCB ಎಲ್ಲ ಈಗ 3 ಮತ್ತು 4ನೇ ಪ್ಲೇಸಿಗೆ ಹೋಗಿದೆ. ಈಗ ಒಂದು ಕೆಟ್ಟ ಸಿನಾರಿಯೋವನ್ನು ನಾನು ಹೇಳ್ತೇನೆ. CSK ಏನಾದರೂ LSG ವಿರುದ್ಧ ಭಯಂಕರ ದೊಡ್ಡ ಜಯ ಸಾಧಿಸಿ RCB ಮುಂಬೈ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ. ಹಾಗೆ ಆಗದಿರಲಿ. ಹಾಗೆ ಆದರೆ ಆಗ CSK 4th ಪ್ಲೇಸಿಗೆ ಹೋಗ್ತದೆ, RCB 6th ಪ್ಲೇಸಿಗೆ ಬರ್ತದೆ. ರನ್ ರೇಟ್ ಎಲ್ಲ ಎದ್ವಾತದ್ದು ಕೈ ಕೊಟ್ಟು ಆ ಥರ ಆಗುವಂಥ ಸಾಧ್ಯತೆ ಕೂಡ ಉಂಟು. ಬಟ್ ಹಾಗೆ ಆಗದಿರಲಿ. RCB ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ RCB ಮೇಲೆ ಹೋಗಲಿ, ಟೇಬಲ್ ಟಾಪರ್ ಆಗಲಿ. ಟೇಬಲ್ ಟಾಪರ್ ಬ್ರೋ, 4ನೇ ಪ್ಲೇಸಲ್ಲಿದ್ದೇವೆ. ಹಲೋ, ಇವತ್ತು RCB ಏನಾದರೂ ಮುಂಬೈ ಎಗೇನ್ಸ್ಟ್ ವಿನ್ ಆದರೆ ನಾವು ಟೇಬಲ್ ಟಾಪರ್ ಆಗ್ತೇವೆ. ಯಾಕಂತಂದರೆ 12 ಪಾಯಿಂಟಿಂದ 14 ಪಾಯಿಂಟ್ ಆಗ್ತದೆ. ನಮ್ಮ ರನ್ ರೇಟ್ ಸೂಪರ್ ಆಗಿ ಇರೋದ್ರಿಂದಾಗಿ ಇವತ್ತಿನ ಪಂದ್ಯ ಮುಂಬೈ ಇಂಡಿಯನ್ಸ್ ಎಗೇನ್ಸ್ಟ್ RCB ವಿನ್ ಆದರೆ ಫಸ್ಟ್ ಪ್ಲೇಸಿಗೆ ಹೋಗ್ತದೆ. ಹಾಗೆಯೇ ಇವತ್ತು ಮುಂಬೈ ಇಂಡಿಯನ್ಸ್ ಸೋತರೆ ಒಫಿಷಿಯಲಿ ಮುಂಬೈ ಇಂಡಿಯನ್ಸ್ ವಿಲ್ ಬಿ ಔಟ್ ಆಫ್ IPL. ಯಾಕಂತಂದರೆ ಮುಂಬೈ ಇಂಡಿಯನ್ಸ್ ಪ್ಲೇ ಆಫಿಗೆ ಬರಬೇಕು ಅಥವಾ ಅದರ ಕನಸು ಕೂಡ ಕಾಣಬೇಕು ಅಂತಂದರೆ ಅವರಿಗೆ ಇರುವಂತಹ ದಾರಿ ತನ್ನ ನೆಕ್ಸ್ಟ್ 4 ಪಂದ್ಯಗಳನ್ನು ಗೆಲ್ಲಬೇಕು, 4 ಮ್ಯಾಚನ್ನು ಗೆಲ್ಲಬೇಕು. ಆವಾಗ ಪಾಯಿಂಟ್ಸ್ 14 ಆಗ್ತದೆ. 14 ಆದಮೇಲೆ ಈ ರನ್ ರೇಟ್ ಆಧಾರದಲ್ಲಿ ನಾವು ಮುಂದೆ ಅವ್ರದ್ದು ರನ್ ರೇಟ್, ಓ ಮೈ ಗಾಡ್, -0.6 ಉಂಟು. ಸೊ ಅವರ ರನ್ ರೇಟ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಮುಂಬೈ ಇಂಡಿಯನ್ಸ್ ಅವರು ಆಲ್ಮೋಸ್ಟ್ ಅವರಿಗೆ ಈ ಒಂದು IPL ಕಬ್ಬಿಣದ ಕಡಲೆ ಆಗಿದೆ. ಸೊ ಅವರು ವಿನ್ ಆದರೆ ಜೀವಂತವಾಗಿರ್ತಾರೆ, ಸೋತ್ರೆ ದೇ ವಿಲ್ ಬಿ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್. ಸೇಮ್ ಗೋಸ್ ವಿತ್ LSG. ಇವತ್ತು CSK ವಿರುದ್ಧ LSG ಸೋತರೆ ಅವರು ಕೂಡ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಸೊ ಇವತ್ತೇ ಡಿಸೈಡ್ ಆಗ್ತದೆ 2 ಟೀಮ್ ಇನ್ನೂ ಕೂಡ ಜೀವಂತವಾಗಿರ್ತಾರಾ ಈ ಪ್ಲೇ ಆಫ್ ರೇಸಲ್ಲಿ, ಅಥವಾ 2 ಟೀಮು ಅಫಿಷಿಯಲಿ ಔಟ್ ಆಗ್ತದ ಅಂತ. ಸರಿ, ಈಗ ಬರೀ RCBಯ ಬಗ್ಗೆ ಮಾತಾಡೋ. ಯಾಕಂತಂದರೆ ನಾವು ಯೂಶ್ವಲಿ RCB ಪ್ರಿವ್ಯೂ ಮಾಡುವಾಗ ಸ್ವಲ್ಪ RCB ಬಗ್ಗೆ ಜಾಸ್ತಿ ಮಾತಾಡ್ತೇವೆ. ಮತ್ತು ಯಾಕೆ ಗೀಕೆ ಪೂಕೆ ಅಂತೆಲ್ಲ ಕೇಳಬೇಡಿ. ನೋಡಿ, RCBಯಲ್ಲಿ ಬದಲಾವಣೆ ಆಗಬೇಕಾ? ಎಲ್ಲರೂ ಕೂಡ ಅಪೇಕ್ಷಿಸುತ್ತಿರುವುದು ಏನಂತಂದರೆ ಬದಲಾವಣೆ ಆಗಲೇಬೇಕು, ಚೇಂಜಸ್ ಬೇಕು ತಂಡದಲ್ಲಿ. ಇದು ವರ್ಕ್ ಆಗ್ತಾ ಇಲ್ಲ. ಕೆಲವೊಂದು ಪ್ಲೇಯರ್ಸ್ ಫಾರ್ಮಲ್ಲೇ ಇಲ್ಲ. ಅವರನ್ನು 10 ಮ್ಯಾಚ್ ನೀವು ಅವಕಾಶ ಕೊಟ್ಟು ಅವರಿಂದ ಏನು ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಬರದಿದ್ದಾಗ ಅವರನ್ನು ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಅದೇ ಮಾತಿಗೆ ಬದ್ಧನಾಗಿದ್ದೇನೆ. ಈಗ ಆಬ್ವಿಯಸ್ಲಿ ಏನು ಸಡನ್ ಆಗಿ 4-5 ಚೇಂಜ್ ಮಾಡಿ ಅಂತಂದರೆ ಹಾಗೆಲ್ಲ ಚೇಂಜ್ ಮಾಡೋದಿಲ್ಲ ಯಾವ ಫ್ರಾಂಚೈಸಿ ಕೂಡ. ಬಟ್ ಸ್ಟಿಲ್, ಜನಾರ್ದನ್ ಸರ್, ನಾವು ನಿಮಗೆ ಅಧಿಕಾರ ಕೊಟ್ಟಿದ್ದೇವೆ, ತಂಡವನ್ನು ನೀವು ಬದಲಾಯಿಸಿ ನೋಡ, ಒಂದು ಒಳ್ಳೆ ಪ್ಲೇಯಿಂಗ್ 11 ಮಾಡಿಕೊಂಡು ಬನ್ನಿ ಅಂತ ಅಂದರೆ ನನಗೆ ಅಧಿಕಾರ ಕೊಟ್ಟರೆ ಆ್ಯಂಡ್ RCB ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ನನ್ನ ಪ್ಲೇಯಿಂಗ್ 11 ಪ್ಲಸ್ ಇಂಪ್ಯಾಕ್ಟ್ ಪ್ಲೇಯರ್ ಯಾವ ಥರ ಇರ್ತಾರೆ ಅಂತಂದರೆ ಈ ಥರ ಇರ್ತಾರೆ. ಜಾರ್ಡನ್ ಕಾಕ್ಸ್ ಇವ್ರು ಯೂಶ್ವಲಿ ನಂಬರ್ 3 ಆಡ್ತಾರಂತೆ. ಬಟ್ ಓಕೆ, ಓಪನರ್ ಆಗಿ ಆಡಿಸುವಂತಲೇ ಇಟ್ಕೊಳ್ಳುವ. ಯಾಕಂತಂದರೆ ಬೆತ್ತಲ್ ಅವರಿಗೆ ಚಾನ್ಸ್ ಕೊಟ್ಟರು ಕೂಡ ಯಾವ ಮ್ಯಾಚಲ್ಲೂ ಕೂಡ, ಈಗ ಸಾಲ್ಟ್ ಬದಲು ಬೆತ್ತಲ್ ಅವರಿಗೆ ಚಾನ್ಸ್ ಕೊಟ್ಟರು, ಏನು ಫಾರ್ಮಲ್ಲೇ ಇಲ್ಲ ಅಥವಾ ಏನು ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಸೊ ಅವರ ಬದಲು ಜಾರ್ಡನ್ ಕಾಕ್ಸ್ ಅವ್ರನ್ನ ಟ್ರೈ ಮಾಡೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಯಾಕಂತಂದರೆ ಎಕ್ಸ್ಪರಿಮೆಂಟ್ ಮಾಡೋದಿದ್ರೆ ಇವತ್ತು ಮಾಡ್ಬೋದು, ಅದಾದಮೇಲೆ ಎಕ್ಸ್ಪರಿಮೆಂಟ್ ಮಾಡಲಿಕ್ಕೂ ಕೂಡ ಟೈಮ್ ಇರೋದಿಲ್ಲ. ಯಾಕಂತಂದರೆ ಕೆಲವು ಮ್ಯಾಚ್ ಉಳಿದಿರ್ತದೆ. ಜಾರ್ಡನ್ ಕಾಕ್ಸ್ ಭಯಂಕರ ಪವರ್ ಹಿಟ್ಟರ್ ಅಂತೆ. ಸೊ ಆದ್ದರಿಂದ ಅವರನ್ನು ಓಪನರ್ ಆಗಿ ಆಡಿಸ್ಬೋದು. ಆ್ಯಂಡ್ ಯು ನೋ ವಾಟ್, ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಸೊ ಒಂದು ಕೆಲಸ ಈಸಿ ಆಯಿತು. ಯಾಕಂದರೆ ಮತ್ತೆ ಹೇಳ್ತೇನೆ, ಅವರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಓಪನಿಂಗ್, ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ಸಾಲಿಡ್ ಬ್ಯಾಟಿಂಗ್ ಲೈನಪ್. ಅದಾದಮೇಲೆ ಜಿತೇಶ್ ಶರ್ಮಾ ಅವರ ಬದಲು ನಾನು ವೆಂಕಟೇಶ್ ಅಯ್ಯರ್ ಅವರನ್ನ ಆಡಿಸ್ತೇನೆ. ಯಾಕಂತಂದರೆ ಜಿತೇಶ್ ಶರ್ಮಾ ಅವರು ಈ ಒಂದು 10 ಮ್ಯಾಚಲ್ಲಿ ಕೂಡ ಅವರ ಕಾಂಟ್ರಿಬ್ಯೂಷನ್ ಆ್ಯಸ್ ಅ ಬ್ಯಾಟ್ಸ್ಮನ್, ಈಗ ಮತ್ತೆ ಪುನಃ
ಕರೆಕ್ಟಾಗಿ ಹೇಳ್ತಾನೆ. ಆ್ಯಸ್ ಅ ಬ್ಯಾಟ್ಸ್ಮನ್ ಅವರ ಕಾಂಟ್ರಿಬ್ಯೂಷನ್ 10 ಮ್ಯಾಚಲ್ಲೂ ಕೂಡ ಇರಲಿಲ್ಲ. ಎಗೇನ್ಸ್ಟ್ ಪೇಸರ್ಸ್ ಅವರ ಆ್ಯಾವ್ರೇಜ್ ಈ IPL ಅಲ್ಲಿ 4 ಉಂಟು. ಆ ರೀಸನ್ಗೆ ಮಾತ್ರ ಅವ್ರನ್ನ ತೆಗಿತೇನೆ ಹೊರತು ಅವರು ಪಾಡ್ಕಾಸ್ಟಲ್ಲಿ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅನ್ನುವ ಕಾರಣಕ್ಕೆ ತೆಗಿತಾ ಇರೋದಲ್ಲ. ಅವರ ಫಾರ್ಮ್ ಒಳ್ಳೇದಿಲ್ಲ. 10 ಮ್ಯಾಚ್ ಟ್ರೈ ಮಾಡಿದ್ದಾರೆ, 10 ಮ್ಯಾಚಲ್ಲಿ ಏನು ಕೂಡ ಕಾಂಟ್ರಿಬ್ಯೂಷನ್ ಆ್ಯಸ್ ಅ ಬ್ಯಾಟರ್ ಬರದಿರುವ ಕಾರಣ ವೆಂಕಟೇಶ್ ಅಯ್ಯರ್ ಅವ್ರನ್ನ ಆಡಿಸ್ಬೋದು. ಹೇಗೂ ಜಾರ್ಡನ್ ಕಾಕ್ಸ್ ಅವರು ವಿಕೆಟ್ ಕೀಪರ್ ಆಗಿ ಅವ್ರ ಕಾರ್ಯನಿರ್ವಹಿಸ್ತಾ ಇರುವಾಗ, ಹಾಗೆ ಟಿಮ್ ಡೇವಿಡ್ ಅವರು ಇರ್ತಾರೆ. ಅದಾದಮೇಲೆ ರಮೋರಿ ಶೆಫರ್ಡ್ ಅವ್ರನ್ನ ತೆಗೆಯೋಣ. ಯಾಕಂತಂದರೆ ಬ್ಯಾಟಿಂಗಲ್ಲಿ 12 ಬಾಲಿಗೆ 16 ಹೊಡೆದು ಬೌಲಿಂಗಲ್ಲಿ 6 ಬಾಲಿಗೆ 16 ರನ್ ಬಿಟ್ಟು ಕೊಟ್ಟರೆ ಅದು ತಂಡಕ್ಕೆ ಏನೂ ಕೂಡ ಕಾಂಟ್ರಿಬ್ಯೂಷನ್ನೇ ಇಲ್ಲ. ಅವರಿಗೆ ಮ್ಯಾಚಲ್ಲಿ 1 ಓವರ್ ಸಿಗ್ತದೆ. ಯಾವುದೋ ಒಂದು ಮ್ಯಾಚಲ್ಲಿ 4 ಓವರ್ಗೆ 30 ರನ್ನಿಗೆ 2 ವಿಕೆಟ್ ತೆಗೆದ್ರು ಬಿಟ್ಟರೆ ಮಿಕ್ಕಿದಂಥ ಎಲ್ಲ ಮ್ಯಾಚಲ್ಲಿ 1 ಓವರ್ ಸಿಗ್ತದೆ, ಮಿನಿಮಮ್ 16-17 ರನ್ ಹೊಡಿಸ್ಕೊಳ್ತಾರೆ. ಈವನ್ ಲಾಸ್ಟ್ ಮ್ಯಾಚಲ್ಲಿ ಲೆಗ್ ಬೈ ಕೂಡ ಕನ್ಸಿಡರ್ ಮಾಡಿದರೆ, ಲೆಗ್ ಬೈ 4 ಕನ್ಸಿಡರ್ ಮಾಡಿದರೆ ಅವರ ಓವರಲ್ಲಿ 20 ರನ್ ಹರಿದು ಬಂದಿತ್ತು. ಬಟ್ ಲೆಗ್ ಬೈ ಅದು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಆಗೋದ್ರಿಂದ 16 ರನ್ ಬಿಟ್ಟು ಕೊಟ್ಟಿದ್ದಾರೆ. ಸೊ ಆನ್ ಆನ್ ಆವ್ರೇಜ್ ಪರ್ ಓವರಲ್ಲಿ 16-17 ಬಿಟ್ಟು ಕೊಟ್ಟು ಬ್ಯಾಟಿಂಗ್ ಅಂತ ಬಂದಾಗ ಅದೇ 16-17 ರನ್ ಹೊಡಿಲಿಕ್ಕೆ 12 ಬಾಲ್ ತೆಗೆದುಕೊಂಡ್ರೆ ಆವಾಗ ನೋ ಬ್ರೋ, ಯು ಆರ್ ನಾಟ್ ಹೆಲ್ಪಿಂಗ್ ದ ಟೀಮ್. ಸೊ ಆದ್ದರಿಂದ ಅವರನ್ನು ಕೂರಿಸಿದ್ರೆ ಏನು ಕೂಡ ತೊಂದರೆ ಇಲ್ಲ. ಯಾಕಂತಂದರೆ ಜಿತೇಶ್ ಶರ್ಮಾ ಅವರಿಗೆ ಹೇಗೆ ಜಾಸ್ತಿ ಅವಕಾಶ ಕೊಟ್ಟಿದ್ದಾರೋ, ರಮೋರಿ ಶೆಫರ್ಡ್ ಅವರಿಗೂ ಅವಕಾಶ ಕೊಟ್ಟಿದ್ದಾರೆ, ಬೌಲಿಂಗಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಬೇಡ ಇತ್ತು ಬೌಲಿಂಗಲ್ಲಿ ಅವಕಾಶ ಕೊಡೋದು, ಬಟ್ ಎನಿವೇಸ್ ಅವರನ್ನು ಕೂರಿಸ್ಬೋದು. ಸೊ ಕೃಣಾಲ್ ಪಾಂಡ್ಯ ಈಗ ಒಂಚೂರು ಬ್ಯಾಟಿಂಗ್ ಒಂಚೂರು ವೀಕ್ ಆಯ್ತಾ ಬ್ರೋ ಅಂತ ನಿಮಗೆ ಅನ್ನಿಸಿದರೆ ಆವಾಗ ರಸಿಕ್ದಾರ್ ಅವರ ಬದಲು ಮಂಗೇಶ್ ಯಾದವ್ ಅವ್ರನ್ನ ಆಡಿಸ್ಬೋದು. ಯಾಕಂತಂದರೆ ಮಂಗೇಶ್ ಯಾದವ್ ಅವರು ಒಂದು ಹ್ಯಾಂಡಿ ಬ್ಯಾಟ್ಸ್ಮನ್ ಕೂಡ ಅಂತೆ, ಲೆಫ್ಟ್ ಆರ್ಮ್ ಬೌಲರು, ಯಾರ್ಕರ್ ಕಿಂಗ್ ಅಂತ ಹೆಸರುವಾಸಿ. ರಸಿಕ್ದಾರ್ ಅವರ ಫಾರ್ಮ್ ಕೂಡ ಹೀಗೆ ಉಂಟು. ಸೊ ರಸಿಕ್ದಾರ್ ಅಥವಾ ಮಂಗೇಶ್ ಯಾದವ್, ಸೊ ಬ್ಯಾಟಿಂಗ್ ಸ್ವಲ್ಪ ಬಲ ತುಂಬಬೇಕಣ್ಣ, ಕೃಣಾಲ್ ಪಾಂಡ್ಯ ಅವ್ರ ನಂತರ ಯಾರು ಇಲ್ಲ ಅಂತ ಅನ್ನಿಸ್ತಿದ್ರೆ ಮಂಗೇಶ್ ಯಾದವ್ ಅವ್ರನ್ನ ಆಡಿಸ್ಬೋದು. ಅದಾದಮೇಲೆ ಭುವನೇಶ್ವರ್ ಕುಮಾರ್, ಜೋಶ್ ಹೇಸಲ್ವುಡ್, ಅದಾದಮೇಲೆ ಸುಯಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇದು ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ಏನೂ ಕೊಲ್ಯಾಪ್ಸ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಒಳ್ಳೆ ಮೊತ್ತ ಪೇರಿಸಿದ್ರು ಫಸ್ಟ್ ಬ್ಯಾಟಿಂಗ್ ಮಾಡುವಾಗ RCB ಅಂತಂದರೆ. ಆವಾಗ ಡಫಿ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪೈಡ್ ಅಂತ ಕರ್ಕೊಂಬರ್ಬೋದು. ಆಗ ಬೌಲಿಂಗ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತದೆ. ಇಲ್ಲ ದೊಡ್ಡ ಕೊಲ್ಯಾಪ್ಸ್ ಆಯಿತು ಅಂತಲೇ ಅಂದ್ಕೊಳ್ಳಿ, ಆಗ ಏನು ಮಾಡಬೇಕು ಅಂತಂದರೆ ರೊಮಾರಿ ಶೆಫರ್ಡ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡು ಬರಬೇಕು. ಸೊ ಆ ಥರ ಕೊಲ್ಯಾಪ್ಸ್ ಆಗದಿದ್ದರೆ ಡಫಿ ಏನಾದರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರೆ ಬೌಲಿಂಗ್ ಸಾರ್ಟೆಡ್, ಬ್ಯಾಟಿಂಗಲ್ಲೂ ಕೂಡ ದೊಡ್ಡ ರನ್ ಬಂದಿರ್ತದೆ. ಸೂಪರ್ ಕಾಂಬಿನೇಷನ್. ಫಸ್ಟ್ ಏನಾದ್ರು ನಾವು ಬೌಲಿಂಗ್ ಮಾಡ್ತಾ ಇದ್ರೆ ಆಗ ಚೇಂಜಸ್ ಏನು ಮಾಡಬೇಕು ಅಂತಂದರೆ ಫಸ್ಟ್ ಡಫಿ ಅವ್ರನ್ನ ಮೊದಲೇ ಪ್ಲೇಯಿಂಗ್ 11 ಇಟ್ಕೊಂಡು ಬಿಡಿ. ಆಗ ಬೌಲಿಂಗ್ ಏನಾಯಿತು, ಡಫಿ, ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಮಂಗೇಶ್ ಯಾದವ್, ಸುಯಶ್ ಶರ್ಮಾ 6 ಪ್ರಾಪರ್ ಬೌಲರ್ ಸಿಕ್ಕಿದ್ರು. ಮತ್ತು ನಿಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕರ್ಕೊಂಡು ಬರ್ಬೋದು. ಈಗ ನಾವು ಎಲ್ಲಿ ಎಡವ್ತಾ ಇರೋದು ಅಂತಂದರೆ ನಮ್ಮ ತಂಡದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಸೇರಿ 5+1 ಬ್ಯಾಕಪ್ ಬೌಲರ್ ಆಗ್ತಾ ಇದ್ದಾರೆ. ಆ 5 ಇದ್ದದ್ದು 6 ಆದರೆ 6 ಪ್ರಾಪರ್ ಬೌಲರ್ಸ್ ಪ್ಲಸ್ ಬ್ಯಾಕಪ್ ಬೌಲರ್ ಸಿಕ್ಕಿದ್ರೆ ಆಗ ತಂಡ ನೆಕ್ಸ್ಟ್ ಲೆವೆಲ್ಗೆ ಸ್ಟ್ರಾಂಗ್ ಆಗ್ತದೆ. ಇವಾಗ ನೋಡಿ ಡಫಿ ಅವ್ರನ್ನ ಹಾಕೊಂಡಾಗ ವೆಂಕಟೇಶ್ ಅಯ್ಯರ್ ಅವರು 7ನೇ ಬೌಲರ್ ಆಗಿರ್ತಾರೆ. ಯಾಕಂತಂದರೆ ಡಫಿ, ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ಸುಯಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಮಂಗೇಶ್ ಯಾದವ್ ಅಥವಾ ರಸಿಕ್ದಾರ್ 6 ಪ್ರಾಪರ್ ಬೌಲರ್ ಸಿಕ್ಕಿದಾಗ ಆಯಿತು. ವೆಂಕಟೇಶ್ ಅಯ್ಯರ್ ಅವರು 7ನೇ ಬೌಲರ್ ಆಗ್ತಾರೆ. 6 ಬೌಲರ್ಸ್ ಹೊಡಿಸ್ಕೊಂಡ್ರೆ ಆಗ ವೆಂಕಟೇಶ್ ಅಯ್ಯರ್ ಅವರು ಯೂಸ್ ಆಗ್ತಾರೆ. ಇಲ್ಲದ್ರೆ ಏನಾಗ್ತಾ ಇತ್ತು, 6ನೇ ಬೌಲರ್ ಆಗಿ ರೊಮಾರಿ ಶೆಫರ್ಡ್ ಅವ್ರನ್ನ ಯುಟಿಲೈಸ್ ಮಾಡ್ತಾ ಇದ್ದೆವು. ಅದು ಯುಟಿಲೈಸ್ ಅಲ್ಲ, ಅಯ್ಯಯ್ಯೋ ನಮಗೆ ನಾವೇ ಗುಂಡು ಹೊಡ್ಕೊಂಡಾಗೆ ಆಗ್ತಾ ಇತ್ತು. ಸೊ ಹಾಗೆ ಆಗದಿರಲಿ, ಪ್ರಾಪರ್ ಪ್ಲೇಯಿಂಗ್ 11+ ಇಂಪ್ಯಾಕ್ಟ್ ಪ್ಲೇಯರ್ನ ಕರ್ಕೊಂಡು ಹೋದರೆ ಖಂಡಿತವಾಗಿ ಸಹ RCB ವಿನ್ ಆಗ್ತದೆ ಎಗೇನ್ಸ್ಟ್ ಮುಂಬೈ ಬಗ್ಗೆ ಮಾತಾಡೋದಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಮ್ಯಾಚ್ ಆಗ್ತಾ ಇರೋದು ರಾಯ್ಪುರಲ್ಲಿ, ರಾಯಚೂರಲ್ಲ ರಾಯ್ಪುರ್. ಯಾಕಂತಂದರೆ ಈ ಸಲ ರಾಯ್ಪುರಲ್ಲಿ RCB 2 ಮ್ಯಾಚ್ ಆಡ್ತಾ ಇದೆ. ಅದು ನಮ್ಮ ಸೆಕೆಂಡ್ ಹೋಮು. ಸೊ ಇದು ಹೋಮ್ ಮ್ಯಾಚ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. 2 ಮ್ಯಾಚ್ ಅಲ್ಲಿ ನಡೀತಾ ಇದೆ. RCBಗಿಂತ ಮೊದಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಮುಂಬೈಯವರು 2 ದಿನದ ಮುಂಚೆಯೇ ರಾಯ್ಪುರಿಗೆ ರೀಚ್ ಆಗಿದ್ರು. ಪಾಂಡ್ಯ ಅವರ ಒಂದು ವಾಪಸಾತಿ ಆಗಿದೆ. ಈಗ ಏನು ಸೂರ್ಯಕುಮಾರ್ ಯಾದವ್ ಅವರಿಗೆ ಅವ್ರ ತಂದೆ ಆಗಿದ್ದಾರೆ, ಅವರು ಕೂಡ ವಾಪಸ್ ಬಂದಿದ್ದಾರಂತೆ ತಂಡದಲ್ಲಿ. ಸೊ ಇವಾಗ ಅವರು ಪ್ರಾಪರ್ ಅವರ ಆನ್ ಪೇಪರ್ ಬೆಸ್ಟ್ ಪ್ಲೇಯಿಂಗ್ 11 ಇಟ್ಕೊಂಡು ಇವತ್ತಿನ ಮ್ಯಾಚಿಗೆ ಬರ್ತಾರೆ. ಯಾಕೆ ಅಂತಂದರೆ ಮುಂಬೈ ಇಂಡಿಯನ್ಸಿಗೆ ಇದು ಮಾಡು ಇಲ್ಲವೇ ಮಾಡಿ. ಸೊ ಹತ್ರ ಸೀದಾ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಸೊ ಅವರು ಅಲೈವ್ ಆಗಿರಬೇಕು ಟೂರ್ನಮೆಂಟಲ್ಲಿ ಅಂತಂದರೆ ಈ ಮ್ಯಾಚ್ ಅವ್ರು ಗೆಲ್ಲಲೇಬೇಕು. ನೋಡಿ ರೋಹಿತ್ ಶರ್ಮಾ ಬಂದದ್ದು ವಾಪಸ್ ವಿನ್ನಿಂಗ್ ಟ್ರ್ಯಾಕಿಗೆ ಬಂದಿದ್ದಾರೆ. ಬಟ್ ರೋಹಿತ್ ಶರ್ಮಾದು
ತೊಂದರೆ ಇರೋದು ಏನಂತಂದರೆ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಆ್ಯಸ್ ಅ ಬ್ಯಾಟರ್ ಕ್ಲಿಕ್ ಆಗಲೇಬೇಕು ಮುಂಬೈ ಇಂಡಿಯನ್ಸಿಗೆ, ಆಗ ಮಾತ್ರ ದೊಡ್ಡ ಸ್ಕೋರ್ ಬರ್ತದೆ. ಇಲ್ಲೇ ಇದ್ರೆ ಟಾಪ್ ಆರ್ಡರ್ ಮೇಲೆ ಹೆವಿ ಡಿಪೆಂಡ್ ಆಗಿ ನಿಮ್ಮ ಕೆಲಸ ನೀವು ಮಾಡದಿದ್ರೆ, ತಿಲಕ್ ವರ್ಮಾ ಅವರು ಒಂದು ಮ್ಯಾಚಲ್ಲಿ 100 ಹೊಡೆದಿದ್ದಾರೆ ಬಿಟ್ಟರೆ ಬೇರೆ ಎಲ್ಲ ಮ್ಯಾಚಲ್ಲಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಅವರಿಬ್ಬರು ಆಡಿ ಅವರ ಸುತ್ತ ಕೊನೆಗೆ ನಮ್ಮಂದಿರ್, ಹಾರ್ದಿಕ್ ಪಾಂಡ್ಯ ಎಲ್ಲ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮುಂಬೈ ಇಂಡಿಯನ್ಸ್ ಈಗಲೂ ಹೇಳ್ತೇನೆ ಅವರು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಮರ್ರೆ, ಅವ್ರ ಇದು ಪೇಪರಿಗೂ ಅವ್ರದ್ದು ಪರ್ಫಾರ್ಮೆನ್ಸಿಗೆ ಸಂಬಂಧನೇ ಇಲ್ಲ. ಅವರ ಪ್ರಾಬ್ಲಮ್ ಏನು ಅಂತ ಈವನ್ ಓನರ್ಸಿಗೆ ಸಹ ಗೊತ್ತಾಗಿರೋದಿಲ್ಲ ಅಂತ. ಯಾಕಂತಂದರೆ ಇನ್ನು ಎಂತ ಮಾಡ್ಬೇಕಣ್ಣ, ಆಕ್ಷನಲ್ಲಿ ಇದಕ್ಕಿಂತ ಬೆಸ್ಟ್ ಟೀಮನ್ನು ಮಾಡ್ಲಿಕ್ಕೆ ಆಗ್ತದ? ಈ ಬೆಸ್ಟ್ ಟೀಮ್ ಇಟ್ಕೊಂಡು ಈ ಥರದ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೂ ಕೂಡ ತಲೆ ಕೆಟ್ಟೋಗಿದೆ ಅಂತ. ಎಂತ ಮಾರ ಇವ್ರದ್ದು ಅಂತ. ಸೊ ಕ್ಯಾಪ್ಟನ್ಸಿ ಇಶ್ಯೂ ಅಥವಾ ತಂಡದಲ್ಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ವ ಅದು ನಂಗೆ ಗೊತ್ತಿಲ್ಲ. ಬಟ್ ರೋಹಿತ್ ಶರ್ಮಾ ಒಂಚೂರು ಜವಾಬ್ದಾರಿ ತೆಗೆದುಕೊಂಡು ಅವರೇ ಒಂಥರ ಕ್ಯಾಪ್ಟನ್ ಅಲ್ಲದಿದ್ದರೂ ಕೂಡ ಆಯ್ತು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ನಾನೇ ಫೀಲ್ಡ್ ಸೆಟ್ ಮಾಡ್ತೇನೆ, ನಾನು ಗೈಡ್ ಮಾಡ್ತೇನೆ ಅಂತ ಹಾರ್ದಿಕ್ ಪಾಂಡ್ಯ ಅವರಿಗೆ ಗೈಡ್ ಮಾಡಿದೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಆ ಒಂದು ಮನಸ್ಥಿತಿ ಇಟ್ಕೊಂಡು ಇಲ್ಲ ನಾನು ಸ್ವಲ್ಪ ಇನ್ಪುಟ್ಸ್ ತಗೊಳ್ಳುವ ರೋಹಿತ್ ಶರ್ಮಾ ಅವರಿಂದ ಅಂತೆಲ್ಲ ಇನ್ಪುಟ್ಸ್ ತೆಗೆದುಕೊಂಡ್ರೆ ಮುಂಬೈ ಇಂಡಿಯನ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ಎನಿವೇಸ್ ಇವತ್ತು RCB ಜಯಬೇರಿ ಬಾರಿಸ್ಲಿ ಅಂತಲೇ ಆ್ಯಸ್ ಅ RCB ಫ್ಯಾನ್ ನಾನು ಎಕ್ಸ್ಪೆಕ್ಟ್ ಮಾಡೋದು. ಐ ನೋ ಮುಂಬೈ ನನ್ನ ಸೆಕೆಂಡ್ ಫೇವ್ರೆಟ್ ಟೀಮ್, ಬಟ್ RCB ಅಂತ ಬಂದಾಗ ಆಲ್ವೇಸ್ ನಮ್ಮ ಸಪೋರ್ಟ್ RCBಗೆ ಇರ್ತದೆ. RCB ಗೆಲ್ಲಲಿ, ಅವರು ಫಸ್ಟ್ ಪ್ಲೇಸಿಗೆ ಹೋಗಲಿ, ಅವರ ಪ್ಲೇ ಆಫ್ ರೇಸ್ ಏನು ಸ್ವಲ್ಪ ಈಸಿ ಆಗಲಿ, ಸುಗಮವಾಗಲಿ ಅಂತ ನಾನು ಆಶಿಸ್ತೇನೆ. ಸರಿ, ಪೋಸ್ಟ್ ಸೆಕ್ಷನನ್ನು ದಯವಿಟ್ಟು ಫಾಲೋ ಮಾಡಿ. ಇವತ್ತು ನಾನು ರಿಕ್ವೆಸ್ಟ್ ಮಾಡ್ತೇನೆ, ವಿಡಿಯೋ ವಿಡಿಯೋ ಬರೋದಿಲ್ವೋ ಅಂತ ನಾನು ಪೋಸ್ಟ್ ಸೆಕ್ಷನಲ್ಲಿ ಹೇಳ್ತೇನೆ. ದಯವಿಟ್ಟು ಕಾಯಬೇಡಿ, ಪೋಸ್ಟ್ ಸೆಕ್ಷನ್ ನೋಡಿ, ಅದ್ರಲ್ಲಿ ವಿಡಿಯೋ ಬರ್ತದೆ ಅಂತಿದ್ರೆ ಒಂಚೂರು ಕಾಯಿರಿ, ವಿಡಿಯೋ ಬರೋದಿಲ್ಲ ಅಂತಿದ್ರೆ ಆರಾಮ್ಸೆ ಮಲಗಿ ನಾಳೆ ಬೆಳಗ್ಗೆ ವಿಡಿಯೋ ನೋಡಿ. ಸರಿಯಾಗಿದೆ, ಬರುವ. ನಮಸ್ಕಾರ.